ನಮಸ್ಕಾರ ವೀಕ್ಷಕರಿಗೆ. ನಾನು ಒಂದು ನಮ್ಮ ಸಣ್ಣಮ್ಮನ ದೌಂಡ್ ಸಣ್ಣಮ್ಮನ ವಿಷಯದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು 18-19 ವರ್ಷದಲ್ಲಿ ಇದ್ದೆ. ಆಗ ನಮ್ಮ ಚಿಕ್ಕಪ್ಪನ ಮಕ್ಕಳ ಮದುವೆ ವಿಷಯದಲ್ಲಿ ಅಕ್ಲಾಸ್ಪುರಿಗೆ ಹೋದ್ವಿ ನಾವು, ಇಲ್ಲೇ ರಾಯಚೂರು ಪಕ್ಕದಲ್ಲಿ. ಹೋದಾಗ ನಮ್ಮ ದೌಂಡ್ ಸಣ್ಣಪ್ಪ ಕೂಡ ಅಲ್ಲಿ ಬಂದಿದ್ದರು, ಮದುವೆಗೆ ಬಂದಿದ್ದರು. ಮದುವೆ ಮುಗೀತು. ಮದುವೆ ಮುಗಿದ ಮೇಲೆ ನಮ್ಮ ಸಣ್ಣಪ್ಪ ಏನು ಮಾಡ್ದ, ಹೋಗಂಬಪ್ಪ ದೌಂಡಿಗೆ ಹೋಗಂಬ ಅಂತೇಳ್ಬಿಟ್ಟು ನನ್ನ ಕರ್ಕೊಂಡು ಹೋದಾಗ ಅಲ್ಲಿ ಹೋದಾಗ ಮನೆಗೆ ನಮ್ಮ ಸಣ್ಣಮ್ಮ ಭಾಳಷ್ಟು ಪ್ರೀತಿ ತೋರಿಸಿ, ಬಾಪ ಬರ್ತಾ ಇರ್ಬೇಕಪ್ಪ, ಭಾಳ ದೂರ ಬಂದೀವಿ ನಾವು, ಭಾಳ ಬರ್ತಾ ಇರ್ಬೇಕು ನೀವು ಅಂತ ಹೇಳ್ಬಿಟ್ಟು ನಮ್ಮನ್ನು ಭಾಳಷ್ಟು ಚಲೋ ನೋಡ್ಕೊಂಡ್ವಿ. ನಂತರ ಆಕಿಂದೊಂದು ಸಿಸ್ಟಮೆಟಿಕ್ಕೆ ಬೇರೆ. ಮೊದಲು ಸ್ನಾನ ಮಾಡಬೇಕು, ಸ್ನಾನ ಮಾಡಿ ಆಮೇಲೆ ಎಲ್ಲ ಸ್ನಾನ ಮಾಡಿದ್ಮೇಲೆ ತಾನು ಸ್ನಾನ ಮಾಡಿಬಿಟ್ಟು, ಮೊದಲು ಸ್ಟವ್ವೇ ಗ್ಯಾಸ್ ಏನಿದ್ದಿಲ್ಲ, ಆ ಸ್ಟವ್ನ ಇಟ್ಕೊಂಡ್ಬಿಟ್ಟು ಬೆಳಿಗ್ಗೆ ಕುಂದಿರ್ಸಿ 9:30 ಸುಮಾರು ಕುಂದಿರ್ಸ್ಬಿಟ್ಟು ರೊಟ್ಟಿ ಬಡ್ದು ಪಲ್ಯ ರೊಟ್ಟಿ ಬಿಸಿ ಹಿಂಗೆ ಹೊಡೆದು ಹಿಂಗೆ ರೊಟ್ಟಿ ಹಾಕ್ತಾಯಿಲ್ಲ ಅಮ್ಮ. ಇವಾಗ ಯಾರು ನೋಡ್ತಾರೆ ಅಂಥವ್ರು ಮಹಾತ್ಮರು ಯಾರಿಲ್ಲ. ಅಷ್ಟು ಪ್ರೀತಿ ಮಾಡಿದ್ಲು ನಮ್ಮ ಸಣ್ಣಮ್ಮ. ಮೊನ್ನೆ ತೀರೋಗ್ಬಿಟ್ಲು, ಒಂದು 3 ದಿನದಿಂದ ತೀರೋಗ್ಬಿಟ್ಲು. ಅಲ್ಲೇ ದೌಂಡಲ್ಲಿ. ನಮಗೆ ಇಷ್ಟು ನೆನಪು ಬರ್ತಾಯಿದೆ ನಮ್ಮ ಸಣ್ಣಮ್ಮಂದು, ದುಃಖ ತಡೆಯೋಕ್ಕಾಗಲ್ಲ. ಅಷ್ಟು ಪ್ರೀತಿ ಮಾಡಿದಂಥ ಮನುಷ್ಯಳು ಇವತ್ತಿಂದಿಲ್ಲ. ಅದಕ್ಕಾಗಿ ಹೇಳ್ತೀನಿ, ಮನುಷ್ಯರು ನೆನಪು ಬರೋಂಗೆ ಮಾಡಬೇಕು. ಒಬ್ಬ ಮನುಷ್ಯನ ಸತ್ತರೂ ಕೂಡ ನೆನೆಸಿರ್ಬೇಕಂತ